ಪವಿತ್ರ ಗುರುವಾರ. ಕ್ರೈಸ್ತ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ದಿನಗಳಲ್ಲಿ ಒಂದು. ಈ ದಿನವು ನಮಗೆ ಪ್ರೀತಿ, ಸೇವೆ ಮತ್ತು ನಮ್ರತೆಯ ಮಹತ್ವವನ್ನು ಸಾರುತ್ತದೆ. ಯೇಸು ಸ್ವಾಮಿ ತನ್ನ ಶಿಷ್ಯರ ಪಾದಗಳನ್ನು ತೊಳೆದ ಘಟನೆಯ ನಾಯಕತ್ವ ಎಂದರೆ ಅಧಿಕಾರ ಚಲಾಯಿಸುವುದಲ್ಲ, ಬದಲಾಗಿ ಸೇವೆ ಮಾಡುವುದು ಎಂಬುದನ್ನು ತೋರಿಸಿಕೊಡುತ್ತದೆ. ನಾನು ನಿಮ್ಮ ಪಾದಗಳನ್ನು ತೊಳೆದ ಮೇಲೆ ನೀವು ಕೂಡ ಒಬ್ಬರ ಪಾದಗಳನ್ನು ಇನ್ನೊಬ್ಬರು ತೊಳೆಯಬೇಕು ಎಂದು ಹೇಳುವ ಮೂಲಕ ಅವರು ನಮ್ರತೆಯ ಪಾಠವನ್ನು ಕಲಿಸಿದರು. ಇದು ಇಂದಿನ ಜಗತ್ತಿಗೆ ಅತಿ ಅಗತ್ಯವಾಗಿರುವ ಅಹಂಕಾರ ರಹಿತ ಸೇವೆಯನ್ನು ನೆನಪಿಸುತ್ತದೆ. ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬ ಹೊಸ ಆಜ್ಞೆಯನ್ನು ಯೇಸು ನೀಡಿದ ದಿನವಿದು. ಜಾತಿ, ಮತ ಮತ್ತು ಯಾವುದೇ ಭೇದವಿಲ್ಲದೆ ಮಾನವೀಯತೆಯಿಂದ ಬದುಕುವುದು ಈ ದಿನದ ಮೂಲ ಉದ್ದೇಶವಾಗಿದೆ. ಯೇಸು ಸ್ವಾಮಿ ತನ್ನ ಶರೀರ ಮತ್ತು ರಕ್ತದ ಸಂಕೇತವಾಗಿ ದ್ರಾಕ್ಷಾರಸವನ್ನು ಶಿಷ್ಯರಿಗೆ ಹಂಚಿದ ಅಂತಿಮ ಭೋಜನದ ಸ್ಮರಣೆ ಇದು. ಈ ದಿನವು ನಮ್ಮ ಬದುಕನ್ನು ಇತರರಿಗೆ ಮುಡುಪಾಗಿಡುವ ತ್ಯಾಗ ಮನೋಭಾವವನ್ನು ಬೆಳೆಸಲು ಸೂಚಿಸುತ್ತದೆ. ಗೆತ್ಸೆಮನೆ ತೋಟದಲ್ಲಿ ಯೇಸು ಅನುಭವಿಸಿದ ವೇದನೆ ಮತ್ತು ಪ್ರಾರ್ಥನೆಯು ನಮಗೆ ಕಷ್ಟದ ಸಮಯದಲ್ಲಿ ದೇವರ ಮೇಲಿಡಬೇಕಾದ ನಂಬಿಕೆಯನ್ನು ಕಲಿಸುತ್ತದೆ. ಏಕಾಂಗಿತನ ಅಥವಾ ಸಂಕಟ ಎದುರಾದಾಗ ಸಮಾಧಾನ ಮತ್ತು ಸ್ಥಿತಪ್ರಜ್ಞೆಯನ್ನು ಕಾಯ್ದುಕೊಳ್ಳಲು ಈ ದಿನ ನಮಗೆ ಸ್ಫೂರ್ತಿಯನ್ನು ನೀಡುತ್ತದೆ. ಪಾಸ್ಕಾ ಗುರುವಾರವು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಅದು ನಮ್ಮೊಳಗಿನ ಕಹಿಯನ್ನು ತೊಳೆದು ಪ್ರೀತಿಯಿಂದ ಪರಸ್ಪರರನ್ನು ಒಪ್ಪಿಕೊಳ್ಳುವ ದಿನವಿದು. ನಮ್ಮ ಬದುಕಿನಲ್ಲಿ ನಾವು ಇತರರಿಗೆ ಸಹಕಾರಿಯಾಗಿದ್ದೇವೆಯೇ ಎಂದು ಆತ್ಮಾವಲೋಕನೆ ಮಾಡಿಕೊಳ್ಳಲು ಈ ದಿನ ನಮಗೆ ಕರೆ ನೀಡುತ್ತದೆ. ಓ ದೇವರೇ, ಈ ಪವಿತ್ರ ಸಮಯದಲ್ಲಿ ನಾನು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇನೆ. ನೀನು ನನಗೆ ನೀಡಿದ ಈ ಸುಂದರ ಜೀವನಕ್ಕಾಗಿ ಮತ್ತು ಪ್ರತಿ ಕ್ಷಣವೂ ನನ್ನನ್ನು ಮುನ್ನಡೆಸಿರುವ ನಿನ್ನ ಕೃಪೆಗಾಗಿ ನಿನಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ನನ್ನ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡು. ನನ್ನ ದೈನಂದಿನ ಕೆಲಸಗಳಲ್ಲಿ ಪ್ರಾಮಾಣಿಕತೆಯಿಂದ ಇರಲು ಮತ್ತು ಕಷ್ಟದ ಸಮಯದಲ್ಲಿ ಧೈರ್ಯದಿಂದ ಮುನ್ನಡೆಯಲು ನನಗೆ ಶಕ್ತಿಯನ್ನು ಕೊಡು. ನನ್ನ ಮಾತು ಮತ್ತು ನಡವಳಿಕೆಯಿಂದ ಯಾರಿಗಾದರೂ ನೋವಾಗದಂತೆ ಎಲ್ಲರನ್ನೂ ಪ್ರೀತಿ ಮತ್ತು ಕರುಣೆಯನ್ನು ತೋರುವ ಮನಸ್ಸನ್ನು ನನಗೆ ದಯಪಾಲಿಸು. ನನ್ನ ಕುಟುಂಬದವರನ್ನು, ಸ್ನೇಹಿತರನ್ನು ಮತ್ತು ಸಮಾಜದ ಪ್ರತಿಯೊಬ್ಬರನ್ನು ನಿನ್ನ ರಕ್ಷಣೆಯಲ್ಲಿ ನಾನೆಂದು ಇರಿಸುತ್ತೇನೆ. ಲೋಕದಲ್ಲಿ ಶಾಂತಿ ನೆಲೆಸಲಿ ಮತ್ತು ಎಲ್ಲ ಹಸಿವು, ರೋಗ ಮತ್ತು ಭಯದಿಂದ ಮುಕ್ತರಾಗಿ ಬಾಳುವಂತಲಾಗಲಿ. ನನ್ನ ತಪ್ಪನ್ನು ತಿದ್ದಿ ಸರಿಯಾದ ಹಾದಿಯಲ್ಲಿ ನಡೆಸಲು ನನಗೆ ನಿನ್ನ ಜ್ಞಾನದ ಬೆಳಕನ್ನು ತೋರು ಯೇಸು ಸ್ವಾಮಿ. ಆಮೇನ್.